ಅಲ್ಲೊಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ರು. ಆ ಜಡ್ಜ್ ಅವ್ರ ಸಂಬಂಧಿಕರೊಳಗೆ ಬೀಗತನ ಆಗೈತಿ. ಇವರು ಕಲೆಕ್ಟರ್ ಸಾಬ್ ಹೇ ದಾವಣಗೆರೆಗೆ DC ಹೇ ಅಂದ್ರು. ಹೌದಾ? ಒಂದೇ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಅವರು, ನೀವು ಪ್ರಮೋಷನ್ ಆಗಿ ಆದಂತ IAS ಅಧಿಕಾರಿನೋ ಡೈರೆಕ್ಟ್ IAS ಅಧಿಕಾರಿನೋ ಅಂತ ಕೇಳಿದ್ರು. ನಾ ಪ್ರಮೋಷನ್ ಆಗಿದ್ದು IAS ಅಧಿಕಾರಿ, ನನಗೇನು ಡೈರೆಕ್ಟ್ IAS ಅಧಿಕಾರಿ ಅಲ್ಲ, ನಾ ಪ್ರಮೋಷನ್ ಅದಾವ ಅಂತಂದೆ. ಹೌದಾ ಅಂತ ಹೇಳಿ ಅವರು ನನ್ನನ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಿದ್ರು. ಇನ್ನೊಂದಿಷ್ಟು ಜನ ಕೇಳಿದ್ರು, ಅಲ್ರಿ ಎಷ್ಟು ಮಂದಿನ ತಯಾರು ಮಾಡಿರಿ ಅಂತೀರಿ, ನೀವ್ಯಾಕೆ IAS ಆಗಲಿಲ್ಲ ಅಂತ ಕೇಳಿದ್ರು. ಸಹಜ ಐತಲ್ಲ, ಕೇಳಬೇಕು ಅನಿಸ್ತತಿ. ಸಾಮಾನ್ಯ ಮಂದಿ ಕೇಳುವಂತ ಪ್ರಶ್ನೆ ಅವರು ಕೇಳ್ಯಾರ. ಅವ್ರದ್ದು ಕಾಮನೆಸ್ಟ್ ಆಫ್ ದ ಕಾಮನ್ ರೆಸ್ಪಾನ್ಸ್ ಅವ್ರದ್ದು ಇತ್ತು, ಕೇಳಿದ್ರು. ಅದೆಲ್ಲದಕ್ಕೂ ಒಂದು ಹೇಳ್ಬಿಡ್ತೀನಿ ಇವತ್ತು. ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. The color of cat is not important. How the cat catches the rat is important. ಏನ್ ಮಾಡೋರ? ಡೈರೆಕ್ಟ್ ಅನ್ನ ತಗೊಂಡು ಏನ್ ಮಾಡ್ತೀರಿ, ಪ್ರಮೋಷನ್ ಆದವ್ರು ತಗೊಂಡು ಏನ್ ಮಾಡ್ತೀರಿ, ಫೀಲ್ಡ್ ನೊಳಗ ಡಾನ್ಸ್ ಹೆಂಗ್ ಮಾಡ್ತಾನ, ಕೆಲಸ ಹೆಂಗ್ ಮಾಡ್ತಾನ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದಾ ಇಲ್ಲ? ಅದನ್ನ ಅವರಿಗೆ ಹೇಳಿದ್ ನಾನು. ಹೇಳಿ ನನಗೂ IAS ಮಾಡುವ ಆಸೆನ ಇತ್ತು. ಆ ಆಸೆಯನ್ನು ಹೊತ್ಕೊಂಡು ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಕ್ಲಾಸ್ ಮಾಡಿ ಸ್ವಂತ ದುಡ್ಡುಗಳನ್ನು ಗಳಿಸಿ ಲಕ್ಷ ಲಕ್ಷ ಕಿಸೆದೊಳಗೆ ಇಟ್ಕೊಂಡು ದಿಲ್ಲಿಗೆ ಹೋದೆ. ನಮ್ಮ ದೋಸ್ತನ ಕರ್ಕೊಂಡು ದಿಲ್ಲಿಗೆ ಹೋದಿವಿ. ದಿಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಸಾಕಷ್ಟು ಇದ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡ್ವಿ, ಪುಸ್ತಕ ಸಂಪಾದನೆ ಮಾಡಿಕೊಂಡು ಪ್ರತಿ ಕ್ಲಾಸ್ನೊಳಗೆ ದಿಲ್ಲಿ ಒಳಗೆ ಕುಂತಾಗ ನನಗಿದು ಅನಿಸ್ತಿತ್ತು, ಇವ್ರಕಿನ ಚಲೋ ಹೇಳ್ತೀನಲ್ಲ ನಾನು, ಇವ್ರಕಿನ ಚಲೋ ನಾ ಹೇಳ್ಬಹುದಲ್ಲ ಅಂತ ಹೇಳಿ. ಅಲ್ಲಿ ಎಲ್ಲ